ರಮಣ 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 ಯಾರು? ರಮಣನ ನೀವೇ ರಮಣ? ಮುಖನಮ್ಮ ನಾನೇ. ಯಾರು ನೀವು? ನಾನ ಈಗ ನಾನು ಯಾರು ಅನ್ನೋದು ನಿಮ್ಗೆ ಮುಖ್ಯ ಅಲ್ಲ. ನಾನು ಹೇಳಕ್ಕೆ ಬಂದಿರೋ ಸಮಾಚಾರ ಅದಲ್ಲ, ಅದು ನಿಮಗೆ ಭಾಳ ಮುಖ್ಯ. ನಿಮಗೆ ನಾನು ಮುಖ್ಯವ, ನನ್ನ ಸಮಾಚಾರ ಮುಖ್ಯವ? ಹೇಳಿ ನೋಡದೆ. ಬಾ ಸುಮ್ಮನೆ ತಲೆ ತಿನ್ಬೇಡ. ಯಾರು ನೀನು ಹೇಳು, ಏನು ಸಮಾಚಾರ? ಇರಿ ಇರಿ ಹೇಳ್ತೀನಿ. ಅದಕ್ಕಂಗೆ ಆತರ ಮಾಡಿರಿ. ಭಾಗ್ಯಲಕ್ಷ್ಮಿ ಬಂದು ಮನೆ ಪಕ್ಕ ನಿಂತವಳೆ. ಅದಕ್ಕೆ ಆತರ ಪಡಬೇಡಿ, ಸುಮ್ಕಿರಿ ಸಾವ್ಕಾರ್ರೆ. ಒಂಚೂರು ತಾಳ್ಮೆಗಿರಿ, ಹೃದಯವ ಗಟ್ಟಿಯಾಗಿ ಇಟ್ಕೊಳ್ಳಿ. ಬಾ ಅದೇನು ಹೇಳ್ಬೇಕು ಹೇಳಮ್ಮ. ಇದ್ಯಾಕಮ್ಮ ಇದೇನು ಹಿಂಗೆ ಎದುರಿಸ್ತಾ ಕೂತಿದ್ಯಲ್ಲ? ಅದನ್ನೇ ಹೇಳಿತು. ಅಯ್ಯೋ ಗಾಬರಿ ಆಗಂತ ವಿಷಯ ಎಲ್ಲ ಕೂಸಿಗೆ ಒಂಟಿಗಿಂಟು ಓದಿರಿ ಏನ್ಬಿಟ್ಟಂಗೆ ಅಂದೆ. ಒಂಚೂರ ಅದೇ ಗುಂಡಿಗೆ ಗಟ್ಟಿಯಾಗಿ ಇಟ್ಕೊಳ್ಳಿ. ಏನು ಹೇಳಮ್ಮ, ಅದೇನು ಸಮಾಚಾರ? ಏನು ಅಂಥದ್ದೇನು ಅದು ಯಾವ ಅದು ಎಂಟೆಂತ ನ್ಯೂಸ್ಗಳು ಕೇಳಿದಾನೋ ಯಾವಾಗಲೂ ನನ್ನ ಗುಂಡಿಗೆ ಗಟ್ಟಿಯಾಗಿರೋದಕ್ಕನಮ್ಮ. ಆಯ್ತು ಆಯ್ತು, ಸಂತೋಷದ ವಿಷಯ. ನಾನು ಸಂತೋಷದ ವಿಷಯ ಹೇಳ್ತೀನಿ. ಅದು ನನಗೇನು ಲಾಭ? ಹೇಳಿ ಹೇಳಕ್ಕಿಲ್ಲ ಹೇಳಿಗೀಗ. ಸುಮ್ಮನೆ ಒಳಗಿದ್ದೊಂದು ಕರೆದ್ಬಿಟ್ಟು ಇದೇನಿದೆ ಅದಕ್ಕೆ ಉತ್ತಾ ಕೂತಿದ್ಯಮ್ಮ ನೀನು. ಹೇಳ್ಬೇಕಾ? ಇಷ್ಟ ಆಯ್ತಾ ಹೇಳು. ಇಲ್ದಾರ ಸೈಡ್ಗೆ ನಡಿ, ಈಗ ನನ್ನ ಕೆಲಸದ ಹೋಗ್ಬೇಕು. ಅದಲ್ದ ನೀನು ಯಾರು, ನೀನು ಏನು ಗೊತ್ತಿಲ್ಲ, ಏನು ತುಂಬಂದ್ಬಿಟ್ಟು ಹಿಂಗೆ ಮಾತಾಡ್ತಿದ್ದಿಲ್ಲಮ್ಮ. ನೋಡು, ಧರ್ಮಕ್ಕೆಲ್ಲಿ ಕಾಲ ಇದ್ದದು. ಅದೇನೋ ಅಂತಿದ್ರಂತೆ, ಬಿದ್ದಿರೋರು ಬಿಸಿಲು ಕೊಟ್ರೆ ಎದ್ದು ಬಂದು ಯಾಕೆ ಹೋದ್ರು ಅಂತ. ನಿಮ್ಗೆ ಲಾಭ ಮಾಡಕ್ಕೆ ಬಂದಿರೋದಕ್ಕೆ ಯಜಮಾನ್ರೆ ನಾನು. ಮೊದ್ಲದು ಏನು ವಿಷಯ ಹೇಳಮ್ಮ. ಅದೇ ನನಗೇನು ಲಾಭ ನಾನು ಹೇಳ್ತೀನಿ. ನಿಮ್ಗಂತಲೂ ಕಮ್ಮಿ ಅಂದ್ರೂ 25-30 ಲಕ್ಷದ ಲಾಭನೇ. ನನಗೇನು ಕೊಟ್ಟಿರಿ ಅದನ್ನ ಹೇಳಿ. ಒಳ್ಳೆ ಕತೆ ಆಯ್ತು ಕಂತ ಹೋಗಮ್ಮ ನಿಂದೊಳೆ. ಅದೇನು ವಿಷಯಕ್ಕೆ ಬಮ್ಮ. ಮೊದಲು ತೀರ್ಮಾನ ಆಗೋದು ಬೇಡವಾ ರಾಮಪ್ಪರೇ? ಮೊದಲು ತೀರ್ಮಾನ ಮಾಡ್ಕೊಟ್ಬಿಡಿ. ಅದೇನು ಆಮೇಲೆ ನೋಡೋಕ್ಕಾಯ್ತದೆ. ಹೇಳ್ತೀನಿ ನಾನು. ನಿಮ್ಗಂತೂ ಖುಷಿ ಆಗೋ ವಿಷಯನೇ. ಈಗ ಮುಂದಾಗೆ ಕೊಡಿ ಅಂತಿದ್ದಾನೆ, ಆಮೇಲೆ ಕೊಡಿವ್ರಿ. ಅದೇನು ಹೇಳಿ, ಕೊಡೋದು ಬಿಡೋದು ಅದೇನಿದ್ದದು ತೀರ್ಮಾನ ಆಗೋಗ್ಲಿ. ಒಳ್ಳೆ ಕತೆ ಆಗೋಯ್ತು. ಏನು ಹೇಳಮ್ಮ ಮೊದಲು. ಸುಮ್ಮನೆ ಇರಂಗಿಲ್ಲ ಬಿಡಂಗಿಲ್ಲ. ಇದೇನು ಹಿಂಗೆ ತಲೆಗೆ ಹುಳ ಬಿಡ್ತಾ ಕುಂತಿದ್ಯಮ್ಮ ನೀನು. ಅದೇನು ವಿಷಯ ಹೇಳಮ್ಮ. ಆಯಿತು ಹೇಳಮ್ಮ. ನನಗೆ ಲಾಭ ಅನ್ಸಿದ್ರಮ್ಮ ನಾನು ಮುಂದೆ ಸಾರಿ ಹೇಳ್ತೀನಿ. ನನಗೆ 10-20 ಲಕ್ಷದ್ದು ಆದಾಯ ಅದೇ ಅಂದರೆ ನಿನ್ಗೆ 10,000 ಕೊಡ್ತೀನಿ ಹೋಗಮ್ಮ. ಸರಿಯಮ್ಮ? ನೋಡೋಣ, ನಾನು ಹೇಳ್ತೀನಿ ಕೇಳು. 25 ಲಕ್ಷ 30 ಲಕ್ಷದ ನಾನು ನಿನಗೆ ಆದಾಯ ಮಾಡ್ಕೊಡ್ತೇವನಿ. ನೀನು ನೋಡಿದ್ರೆ 10,000 ಅಂತೀಯಲ್ಲ. ಇಷ್ಟೆಲ್ಲ ಶ್ರಮ ಬಿದ್ದು ಇಷ್ಟೆಲ್ಲ ಕಂಡಿಡ್ಕೊಂಡು ಅಲ್ಲಿ ಬಂದಿರೋದಕ್ಕೆ ಒಂದು 56 ಬೇಡವಾ ಲಾಭ? ಅಯ್ಯೋ ಅಮ್ಮವ್, ಆಮೇಲೆ ದುಡ್ಡು ಹೆಂಗಾರೆ ಆಲಿ. ಮೊದಲು ಹೇಳಮ್ಮ ನಿನ್ನ ವಿಷಯವಾ. ಹೇಳ್ತೀನಿ ತಡ್ಕಪ್ಪ. ಅದೇಯ ವಸಂತಿ ಗೊತ್ತಾ? ಯಾರದು? ನಿಮ್ಮ ತಮ್ಮನ ಮಗಳು. ಹ್ಞೂ ವಸಂತಿ. ಏನು ಆ ಬಡ್ಡೆಗಳು ಸುದ್ದಿನೇ ಎತ್ಬೇಡಂತಾವು. ನೀಯತ್ತಿದ ಬಡ್ಡೆಗಳು ಅವ್ರ ಸುದ್ದಿನೇ ಎತ್ಬೇಡ. ಅಯ್ಯೋ ವಿಷಯ ಇರೋದೇ ಅಲ್ಲಿ ಕಣಪ್ಪ. ಅವ್ರ ಸುದ್ದಿ ಎತ್ತದಂಗೆ ಅವ್ರ ಹೆಸರು ಹೇಳ್ದಂಗೆ ಹಂಗೆ ಹೇಳಕ್ಕದು. ಅಬ್ಬ ಅದೇನು ಹೇಳ್ಬೇಕು ಬಿರ್ನಿ ಹೇಳಮ್ಮ. ಸುಮ್ಮನೆ ನಾನು ಟೈಮ್ ವೇಸ್ಟ್ ಮಾಡಬೇಡ. ನೋಡು ನೋಡು, ನೀನು ಸರಿ ಕಂದ್ಬಿಡು. ನೀನು ಸರಿ ಕಂದ್ಬಿಡಪ್ಪ. ನಾನೇನೋ ನಿನ್ಗೆ ಆದಾಯ ಮಾಡ್ಕೊಡಕ್ ಬಂದ್ರೆ ಓ ತರಿಕ ಅದೇನು ವಿಷಯಕ್ಕೆ ಬಮ್ಮ. ಅದೇ ಕಣ್ರಮ್ಮಪ್ಪ, ಅವ್ರಿರೋ ಮನೆ ಅದೇ ನಮ್ಮ ಇವಳು ವಸಂತಿ ಅವ್ರ ಅಪ್ಪನ ಮನೆ. ಅದೇ ನಿಮ್ಮ ತಮ್ಮನ ಮಗನೇ. ಇನ್ನು ನಿಮ್ಮ ಹೆಸರೇ ಅದೇ. ನಿಮ್ಗೆ ಗೊತ್ತಿಲ್ವ ಈ ವಿಷಯ? ಹಾಂ ನನ್ನ ಹೆಸಳಿದ್ದದ ಅಮ್ಮ. ನನ್ನ ಹೆಸಳಿದ್ರೆ ಅವ್ರ ಯಾವತ್ತ ಒದ್ದೋಡ್ಸ್ಬಿಟ್ಟು ಆ ಮನೆ ಕಿತ್ಕೊಳ್ಳೋನು. ನೀ ಎತ್ತಿದ ಬಡ್ಡಿ ಹಾಕ್ಳು ನನ್ನ ತಮ್ಮನಿಗೆ ಕೊಡ್ಬಾರ್ದು ತಿಳ್ಕೊಳಕ್ಕೆ ಕೊಟ್ಟು ಸಾಯಂಗ್ ಮಾಡ್ಬಿಟ್ಟು ಕಣಮ್ಮ. ಅಲ್ಲ ಕಣ್ಬುದಿ, ಇದೇ ನಿಂಗಂತ ಇದ್ರಿ. ನಿಮ್ಮ ತಮ್ಮನು ನೀವು ಮಾತಾಡ್ತಿದ್ದೀರ ತಾನೆ? ಮಾತಾಡ್ಲಿ ಬಿಡ್ಲಿ ಏನಾರ ಹೇಳಿ. ಟೈಮ್ ಗಿಟ್ಟಿಕ್ತಾನೆ ನನ್ನ ತಮ್ಮ ಸಾಯಂಗ್ ಮಾಡಿದ್ರು. ಅವತ್ತಿಗೆ ನಂಗೆ ಭಾಳ ಬೇಜಾರಾಗೋಯ್ತು ನಮಗೆ. ಆ ಬಡ್ಡಿ ಇದ್ನುವೆ ಅವ್ರು ಹೇಳ್ದಂಗೆ ಕೇಳ್ಕೊಂಡು ನಾನು ಕೊಟ್ಟು ಇಷ್ಟದ. ಈಗ ಸತ್ತ ಮೇಲೆ ನನಗೆ ಒಟ್ಟು ಹೋಯ್ತದೆ. ಮತ್ತೆ ಇನ್ಯಾಕೆ ನೋಡ್ತಿದ್ದೀರಿ ಹಿಂದೆ ಮುಂದೆ? ಹೋಗಿ ಮನೆ ಖಾಲಿ ಮಾಡಿಸೋಗಿ ಅವ್ರನ್ನ. ಅಮ್ಮ ಸುಮ್ಮನೆ ಕಾನೂನು ರೀತಿ ಕಾನೂನು ಗೊತ್ತಿಲ್ಲದೊಳಗೆ ಮಾತಾಡ್ಬೇಕನಮ್ಮ. ಅಕಸ್ಮಾತ್ ಅದು ಅವ್ರ ಹೆಸರಲ್ಲದೆ ನನ್ನ ತಮ್ಮ ಯಾವತ್ತೋ ಮಾಡಿಸ್ಕೊಂಡವನದು ನನ್ನ ಹೆಸ್ರಿಗೆ ಹೆಂಗೆ ಬಂದದು? ಅಯ್ಯೋ ದಡ್ರಮ್ಮಪ್ಪ ನೀನು. ಹೋಗಪ್ಪ ಹೋಗು, ಮೊದಲು ಚೆಕಪ್ನೇ ಮಾಡಿಸು. ಅದೆಲ್ಲಿ ಹೋಗ್ಬೇಕು ದಾಖಲಾತಿಗಳು ತಗ್ಸಿ ವಿಚಾರಿಸ್ಬಿಟ್ಟು ಆಮೇಲೆ ಹೋಗು. ನಿನ್ನ ಏಕ್ ತುಂಬ ಹೋಗಂತಿದ್ದಾನ. ನಾನು ಈಗ ಬಂದಿದೆ. ಅವಳು ಹೊರ ಅತ್ತೆ ಮಾವನಿಗೆಲ್ಲ ಮೋಸ ಮಾಡಿಬಿಟ್ಟು ಮನೆ ಮೇಲೆ ಲೋನ್ ತಗೊಂಡು ದುಡ್ಡು ಹೊತ್ಕೊಂಡು ಬಂದ್ಬಿಟ್ಟವ್ರೆ ಕಣಪ್ಪ. ಅದಕ್ಕೆ ಇಲ್ಲೇ ಅವರೆಲ್ಲ ನೋಡೋಕ್ಕೆ ಅಂತ ಬಂದ. ಹಂಗೆ ಮಾತಾಡ್ತೀಯ ನಿನ್ನ ನಾದಿನ ಗಂದು ಅವಳು ಬಾಯಲ್ಲೇ ಬತ್ತು. ಈ ಮನೇನು ನಮ್ದಲ್ಲ ಕಣಮ್ಮ, ನಮ್ಮ ಭಾವನ ಹೆಸರಲ್ಲದೆ. ಏನಾರ ಅವ್ನು ಗೊತ್ತಾದರೆ ಮನೆ ಖಾಲಿ ಮಾಡಿಸ್ಬಿಡ್ತಾನೆ ಅಂತ ಅಂದು. ಆಗ ಓಹೋ ಈ ಥರ ಆಗದೆ ಅಂದ್ಕೊಂಡು ನಾನು ನಿನಗೆ ಹೇಳ್ತಾ ಇರೋದು ಹೊರ್ತು ಸುಮ್ಮನೆ ಹೇಳಕ್ಕೆ ಹುಚ್ಚ. ಆ ಮನೇನು ಮಾಡೋಕ್ಕೆಲ್ಲವ ನೋಡವ್ರೆ. ದಾಖಲಾತಿ ತೆಗಿಸ್ದಾಗ ನಿನ್ನ ಹೆಸರು ಬಂದಿರೋದಕ್ಕೆ ಇವತ್ತು ನಾ ಮನೆಗೆ ತಿರುಗಿ ಇದು ಮಾಡಿರೋದು. ಇಲ್ಲದ್ರೆ ಮಾರಕ್ಕೆ ಕೊಡೋರು ಸರಿ. ಮನೆ ಹಿಂದ್ಗಡೆ ಇತ್ಲು ಪತ್ಲು ಮನೇನ ಸೇರಿಸಿ 35 ಕಡೆ 40 ವ್ಯಾಪಾರ ಆಗೋಕ್ಕೆ ವ್ಯಾಪಾರಕ್ಕೆ ಕುತ್ಕೊಳಕ್ಕೆ ನಿಂತಿದ್ರಂತೆ. ದಾಖಲಾತಿ ತೆಗೆದು ನೋಡಿದಾಗ ಗೊತ್ತಾಗಿರೋದು ನಿನ್ನ ಹೆಸರಲ್ಲ ಅದು ಏನ್ಬಿಟ್ಟು. ಓಹೋ ಹಂಗೋ ಸಮಾಚಾರ. ಹ್ಞೂ ಒಂದೂರ ಇದೆಯಾ ಅಕ್ಕಪಕ್ಕದಲ್ಲಿ ಇದೆಯಾ ಅಷ್ಟು ತಿಳುವಳಿಕೆ ಇಲ್ವಾ ನಿನಗೆ? ದಡ್ಡಾಗಂದು ಬಿಡು ನೀನು. ನಿನ್ನಂತ ದಡ್ಡನ ನಾನು ಎಲ್ಲೂ ನೋಡಿಲ್ಲ. ಅಮ್ಮ ಈಗೇನೀಗ ಆಯ್ತು ಹೋಗಮ್ಮ. ಈಗ ಹೆಂಗೆ ಹೋಗೋದದು? ಕೊಡ್ಕೊ ಆಸೆ. 50,000 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಅಂದಿದ್ದಾನೆ. ನ್ಯಾಲ್ದು ಏನು ನಿಂದು ಈಗ 30-40 ಲಕ್ಷಕ್ಕೆ ಹೋಯ್ತದೆ ಮಾರಿದ್ರು. ನಂಗೆ 50,000 ರೂಪಾಯಿ ಕೊಡೋಕ್ಕಾಗಿಲ್ವಾ? ಬರೋಗ ಮುಂದಿನ ವಾರ ಈಗ ಮಡಿಕ ಕೂತಿದ್ದಾನೆ 50,000 ಮುಂದಿನ ವಾರ ಕೊಟ್ಟರು ಹೋಗಮ್ಮ. ಕೊಡಬೇಕು. ಕೊಡ್ತೀನಿ ಕಂತ ಹೋಗಮ್ಮ. ನಾನು ಮಿಸ್ ಮಾಡೋಕ್ಕಿಲ್ಲ ಹೋಗಿ ಕೊಡ್ತೀನಿ. ನಿಮ್ಗೆ ನಿಜಕ್ಕೂ ಒಂದು ಒಳ್ಳೆ ಈಗ ಭಾಳ ದುಡ್ಡು ತೊಂದರೆ ಆಗಿತ್ತು. ಹೆಂಗೋ ಮನೆ ಕಿತ್ಕೊಂಡು ಮಾರ್ಕೊಂಡು ಹೆಂಗೋ ಸಮಸ್ಯೆ ತೀರ್ಸ್ಕೊತೀನಿ. ಈಗ ಹೊಸ್ತಾ ಕಟ್ಬಿಟ್ಟೆ ಸಾಲ ಮಾಡಿ ಮನೆಯ ಭಾಳ ಸಮಸ್ಯೆಗೆ ಹೋಗಿತ್ತು. ಸಾಲ ಈಗ ದುಡ್ಡು ಕಾಸು ಕೊಡ್ಬೇಕು ಕೊಡೋರಿಗೆ ಏನು ಜೀವ ತೆಗಿತಾ ಕುಂತಿದ್ರು.
ಒಳ್ಳೆ ಪಿಳನೆ ಹೇಳ್ಕೊಟ್ಟೆ ಬಿಡು, ಬಡ್ಡೆ ಹಾಕ್ಲ ಒದ್ದೋಡ್ತೀನಿ. ಮೊದ್ಲ ಕೆಲಸ ಮಾಡಪ್ಪ, ಮೊದ್ಲ ಕೆಲಸ ಮಾಡು. ಅಯ್ಯೋ ನಾನು ಹೇಳ್ಬಾರ್ದು ಅನ್ಕಂಡೆ, ನೀನು ಏನಾರು ಅನ್ಕೊಳಪ್ಪ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೇಳೋ ಬುದ್ಧಿ ಅಂತ ನಾನು ಕಲ್ತಿಲ್ಲ. ಇಲ್ಲಿ ತನಕ ನಮ್ಮ ಊರಲ್ಲಿ ಚಾಮಿ ಅಂತ ಕೊಂಡು ಆಡ್ತಾರೆ. ಇದು ಹಬ್ಬ ಹುಣ್ಮೆಗಳಲ್ಲಿ ಕಟ್ಟೋಟನೆ ಮಾಡಿ ನಿಲ್ಲಿಸ್ತಾರೆ. ನಂದ ಒಂದು ಹಬ್ಬದಲ್ಲಿ ಮಿಸ್ ಮಾಡೋಕ್ಕಿಲ್ಲ. ಕಟ್ಟೋಟಿಗೆ ಮೊದಲು ನಾನು ಚಾಮಮ್ಮ ಅಂದ್ಬಿಟ್ಟು ಬರ್ಸ್ಬಿಟ್ಟು ದೊಡ್ಡದಾಗ ಹಾಕಿಸ್ತಾರೆ, ಗೊತ್ತಾ? ನನ್ನ ಫೋಟೋ ಸಮೇತ. ಹಂಗೆ ಊರೊಳಗೆ ಅಷ್ಟು ಒಳ್ಳೇದು ಅನ್ಸ್ಕೊಂಡು ನಾನು ಬಾಳಟ ಮಾಡ್ಕೊಂಡು ಬಂದಿರೋದು ಇಲ್ಲಿಗಂಟ್ಲುವೆ. ಒಬ್ಬರಿಂದ ಒಬ್ರಿಗೆ ಹೇಳಕ್ಕಿಲ್ಲ ನಾನು. ನೀನೇನಾದ್ರು ಅನ್ಕೋ, ನಮಗೆ ಹಾಕ್ಬೇಕು ಕಂಡವ್ರ ಮನೆ ಸುದ್ದಿ ಅನ್ಕೊಂಡು ನಾನು ಯಾವ ಸುದ್ದಿನೂ ಮಾತಾಡೋಕ್ಕಿಲ್ಲ ಕಣಪ್ಪ. ನ್ಯಾಯ ಇತ್ತ ನ್ಯಾಯ ಕಾಣ್ತಾ ಮುಂದೋಗಿ ನಿಂತ್ಕೊತೀನಿ. ಈಗ ನೋಡು, ನಿನ್ನ ಮನೆ ಅವ್ರು ಮಡಿಕೊಂಡಿದ್ರಲ್ಲ, ಇದು ನ್ಯಾಯ ಅನ್ಕೊಂಡು ನಾನು ಬಂದು ನಿನ್ಗೆ ಹೇಳ್ತೇವೆ. ನೀನು 50 ರೂಪಾಯಿ ಕೊಡೋದು, ಧರ್ಮ ಉಳಿಸ್ಕೊಳ್ಳೋದು ನೀನು ಬಿಟ್ಟಿರೋದು ಕಣಪ್ಪ. ನಾನು ಇಷ್ಟು ನಿಯತ್ತಾಗಿ ನಿನ್ನ ಮಾತಿಗೆ ನಾನು ಒಪ್ಕೊಂಡಿನಿ ಅಲ್ವಾ? ಇದು ಉಳಿಸ್ಕೊಳ್ಳೋದು ನೀನು ಇಷ್ಟು ಬಿಟ್ಟಿದ್ದು. ನಾನೇನು ಮಾಡೋಕ್ಕಾಗಿಲ್ಲ. ಸರಿಯಪ್ಪ? ಸರಿ ಬಿಡಮ್ಮ. ನೋಡಮ್ಮ, ನೀನು ಹೇಳಿರೋದು ನಿಜವೇ ಆಗಿ ಆ ಮನೆ ಸಿಕ್ಕಿದ್ರೆ ಅಯ್ಯೋ ಅತ್ತಲ್ಲ ಕಣಮ್ಮ, ಲಕ್ಷನೇ ಕೊಡ್ತೀನಿ ಹೋಗಮ್ಮ. ಅಯ್ಯೋ 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 ಭಗವಂತ, ನನ್ನ ಕಣ್ಣಿಗೆ ನಿಜವಾಗ್ಲೂ ಶ್ರೀರಾಮಚಂದ್ರ ನನಗೆ ಕಾಣ್ಬಿಟ್ಟೆ ಕಣಪ್ಪ, ದೇವ್ರನ್ಗುವೆ. ನೀನು ಅಷ್ಟೇ ಕಣಮ್ಮ, ಭಾಳ ಚೆನ್ನಾಗಿ ಮಾತಾಡ್ತೀಯ. ಆಯ್ತು ಹೋಗು, ತಲೆಗೆಡ್ಸ್ಕೊಬೇಡ. 50 ಒಂದು ಲಕ್ಷನೇ ಕೊಟ್ಟನು. ಇದೊಂದು ಯಾವಾರ ಕುದ್ಲಿ ಹೋಗು. ನನಗೂ ದುಡ್ಡಿಗೆ ಏನಪ್ಪ ಮಾಡೋಣ ಅಂತ ಏತ್ನ್ಯಾಕ ಕುಂತಿತ್ತು. ಒಳ್ಳೆ ದೇವ್ರು ಬರೋಂಗೆ ಒಳ್ಳೆ ಟೈಮ್ಗೆ ಬಂದು ನನಗೆ ಹೇಳಿದ್ಯಾ ವಿಷಯವ. ನಿನ್ನ ಋಣ ನಾನು ಮರೆಯಕ್ಕಿಲ್ಲ ಕಣಮ್ಮ. ಆಯ್ತು ಕಣ್ಬುದ್ಧಿ, ಆಯ್ತು. ಈಗ ಸದ್ಯಕ್ಕೆ 1,000 ರೂಪಾಯಿ ಕೊಡಿ. ಹಾಂ, 1,000 ರೂಪಾಯಿ ಕಮ್ಮ. ಅಯ್ಯೋ ಹಾಸ್ಪಿಟ್ಲಿಗೆ ಹೋಗಿದ್ನಾ, ಚೆಕಪ್ ಮಾಡಿಬಿಟ್ಟು ರಕ್ತ ಕಮ್ಮಿ ಆಗ್ಬಿಟ್ಟದೆ ಕಣಮ್ಮ. ಪುಷ್ಟಿ ಆಹಾರಗಳು ತಗೋಬೇಕು, ಹಣ್ಣು ಹಂಪಲು, ಅದೆಂಥದ್ದು ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸು ಅದು ಇದು ತಗೊಂಡು ತಿನ್ನಬೇಕು. ದಿವಸಕ್ಕೊಂದು ನಾಟಿ ಕೋಳಿ ಮೊಟ್ಟೆ ಕುಡಿಬೇಕು, ಒಂದು ಲೋಟ ಹಸಿನ ಹಾಲು ಕುಡಿಬೇಕು ಅಂತೆಲ್ಲ ಹೇಳ್ಬಿಟ್ಟಾರೆ ಕಣ್ಬುದ್ದಿ. ಕಾಸು 1 ರೂಪಾಯಿ ಬಿಡ್ಗಾಸಿಲ್ಲ. ಅದಕ್ಕೆ ಹೆಂಗುವೆ 1 ಲಕ್ಷ ಕೊಡ್ತೀನಿ ಅಂದಿದ್ದಾಳೆ. 1,000 ಇಟ್ಕೊಂಡೆ ಕೊಡಿಬಿಡಿ, ಕೊಡಿಲಿ 1,000. ಸರಿ ಸರಿ ಆಯಿತು. ಇಷ್ಟು ಸಹಾಯ ಮಾಡಿರೋಳಗೆ ನಿನ್ಗೆ 1,000 ರೂಪಾಯಿ ಕೊಡೋಕ್ಕಾಗಿಲ್ವಾ? ಇದೊಂದು ಯಾವಾರ ಇದು ಕುದುರ್ಲಿ 1 ಲಕ್ಷನೇ ಕೊಡ್ತೀನಿ ಹೋಗು, ಮಜಾ ಮಾಡುವೆ. ಅಯ್ಯೋ ದೇವ್ರು ಸಿಕ್ಕೋದೆ ಕಣ್ಬುದ್ದಿ, ನಿಜವಾಗ್ಲೂ ಆದಷ್ಟು ಬೆನ್ನ ಕಿತ್ಕೊಳ್ಳಿ ಆಯ್ತಾ? ಕೊಡಿ ಮತ್ತೆ ಕಾಸ. ತಗಮ್ಮ. ಸರಿ ಕಣ್ಬುದ್ದಿ, ಬರೋಣ ಮತ್ತೆ. ಆಯ್ತಾಯ್ತು. ಸರಿ ಕಣಮ್ಮ, ನಿನ್ನ ಫೋನ್ ನಂಬರ್ ಕೊಡಿಲಿ. 28 29 20 ಬರ್ಕಂಡ್ರ? ಬರ್ಕಡೆ. ಅಲ್ಲ ಕಣ್ಬುದ್ದಿ, ಕೈಲಿ ಫೋನು ಇಲ್ಲ ಪೆನ್ನು ಇಲ್ಲ, ಅದು ಹೆಂಗೆ ಬರ್ಕೊಬಿಟ್ರಿ? ನನಗೆ ಹೃದಯದಲ್ಲೇ ಕಿತ್ಕೊಬಿಟ್ಟೆ ಕಣಮ್ಮ ನಿನ್ನ ನಂಬರ. ಭಾಳ ಚೆನ್ನಾಗಿ ಮಾತಾಡ್ತಿದ್ರಿ ಕಣ್ಬುದ್ದಿ. ಇನ್ನೇನಪ್ಪ ಅದು ಚೆನ್ನಾಗಿದ್ದೀರಾ? ಅಯ್ಯೋ ನೋಡಿ, ಅದ ಇವಳು ನಾಗಕ್ಕ ಸೊಸೆ ಮಳ್ಳಿ ಹಂಗೆ ಯಾವ ಥರ ಕೆಲಸ ಮಾಡ್ಬಿಟ್ಟು ಪಾಪ ಒಯ್ಯು ನಾವು ಅಮ್ಮನೂ ಬೀದಿ ತಳ್ಬಿಟ್ಟು ಬಂದ್ಬಿಟ್ಟಾಳೆ. ನಿಜವಾಗ್ಲೂ ನಾನು ಹೇಳೋದೇ ಬೇಡ ಅನ್ಕೊಂಡಿದ್ದೆ. ಆ ಒಯ್ಯು ನಾವು ಅಮ್ಮನೂ ಎಷ್ಟು ಕಷ್ಟಪಡ್ತಿದ್ದರು, ಹೊಟ್ಟೆ ಬೇಕಿಲ್ಲ ನನಗೆ. ಅಷ್ಟೇ ನೀವೇನಾರು ಅನ್ಕೊಳ್ಳಿ, ನನಗೆ ಕಂಡ್ರೆ ಹಾಕಿಲ್ಲ ನಾಗಿ ಸೊಸೆಯ. ಈಗ ಅನ್ಬೋಸಿ ಸುಮ್ಕಿರಿ ಅಲ್ವಾ? ನಾನು ಮಾಡಿ ಸರಿ ತಾನೇ? ಸರಿ ಕಣ್ರಪ್ಪ. ಹಂಗೆ ವೀಡಿಯೋ ಹೆಂಗನ್ಸ್ತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋಣ ಮತ್ತೆ, ನಮಸ್ಕಾರ.